ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 6. SIR ಪ್ರಕ್ರಿಯೆಯಲ್ಲಿ ಚುನಾವಣಾ ಆಯೋಗವು ಹೇಳುವುದೊಂದು, ಮಾಡುವುದು ಇನ್ನೊಂದು. ಬನ್ನಿ ನೋಡೋಣ. SIR ಪ್ರಕ್ರಿಯೆಯಲ್ಲಿ ಚುನಾವಣಾ ಆಯೋಗವು ಹೇಳುವುದೊಂದು, ಮಾಡುವುದಿನ್ನೊಂದು. ಆಯೋಗದ ಪ್ರಕಾರ SIRನ ಉದ್ದೇಶ ಮೃತಪಟ್ಟವರು, ಆ ಸ್ಥಳದಿಂದ ಸ್ಥಳಾಂತರಗೊಂಡವರು ಅಥವಾ ನಕಲಿ ಹೆಸರುಗಳನ್ನು ತೆಗೆದುಹಾಕುವುದು ಮತ್ತು ವಿದೇಶಿ ಪ್ರಜೆಗಳನ್ನು ಪಟ್ಟಿಯಿಂದ ಹೊರಗಿಡುವುದು. ಹಾಗೆಯೇ 18 ವರ್ಷ ತುಂಬಿದ ಹೊಸ ಮತದಾರರನ್ನು ಸೇರಿಸುವುದು, ಬೇರೆ ಕಡೆಯಿಂದ ವಲಸೆ ಬಂದಿರುವ ಮತದಾರರನ್ನು ಸೇರಿಸುವುದು ಇದರ ಉದ್ದೇಶ ಎಂದು ಚುನಾವಣಾ ಆಯೋಗ ಹೇಳುತ್ತದೆ. ಒಟ್ಟಾರೆ ಇದು ಮತದಾರರ ಪಟ್ಟಿಯ ಶುದ್ಧೀಕರಣ ಅಂತ ಹೇಳುತ್ತೆ. ಈ ಹೇಳಿರುವ ಉದ್ದೇಶಗಳು ಸಮಂಜಸವಾಗಿಯೇ ಕಾಣುತ್ತೆ. ಆದರೆ ವಾಸ್ತವದಲ್ಲಿ SIR ಮಾಡ್ತಾ ಇರುವುದು ಏನನ್ನ? SIR ಮುಖ್ಯವಾಗಿ ಅಧಿಕೃತ ಮತದಾರರ ಹೆಸರುಗಳನ್ನು ತೆಗೆದುಹಾಕುವ ಪ್ರಕ್ರಿಯೆ ಅಂತ ತೋರುತ್ತಿದೆ. ವಿಶೇಷವಾಗಿ BJPಗೆ ಮತ ಹಾಕುವ ಸಾಧ್ಯತೆ ಕಡಿಮೆ ಇರುವ ಮತದಾರರನ್ನು ಗುರಿಯಾಗಿಸಲಾಗ್ತಾ ಇದೆ. ಅರ್ಹ ಮತದಾರರ ಹೆಸರನ್ನು ಸೇರಿಸುವುದು ಇದರ ಪ್ರಮುಖ ಉದ್ದೇಶವಾಗಿ ಕಾಣುತ್ತಿಲ್ಲ. ನಂತರದ ವರದಿಗಳ ಪ್ರಕಾರ ಒಟ್ಟು ತೆಗೆದುಹಾಕಿದ ಮತದಾರರ ಸಂಖ್ಯೆ ಕಡಿಮೆ ಎಂದು ತೋರಿಸಲು ದೊಡ್ಡ ಸಂಖ್ಯೆಯಲ್ಲಿ ನಕಲಿ ಮತದಾರರನ್ನು ಸೇರಿಸಲಾಗ್ತಾ ಇದೆ. ಸಂಸದೆ ಮಹುವಾ ಮೈತ್ರಾ ಅವರು ಹಂಚಿಕೊಂಡ ಸಾಮಾಜಿಕ ಜಾಲತಾಣದ ವಿಡಿಯೋವೊಂದರ ಪ್ರಕಾರ ಪಶ್ಚಿಮ ಬಂಗಾಳದ ಹೊರಗಿನಿಂದ BJP ಕಾರ್ಯಕರ್ತರು ಸಾವಿರಾರು ಫಾರ್ಮ್ 6 ಅಂದರೆ ಹೊಸ ಮತದಾರರ ಸೇರ್ಪಡೆಗಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಗೆ ತರುತ್ತಿದ್ದರು. ಇಂತಹ ಸಾವಿರಾರು ಫಾರ್ಮ್ಗಳ ರಾಶಿ CEO ಅಂದರೆ ಚೀಫ್ ಎಲೆಕ್ಟ್ರಲ್ ಆಫೀಸರ್, ಮುಖ್ಯ ಚುನಾವಣಾಧಿಕಾರಿ, ರಾಜ್ಯಕ್ಕೆ ಮುಖ್ಯ ಚುನಾವಣಾಧಿಕಾರಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಪ್ರತಿನಿಧಿಯವರು ಆ ರಾಜ್ಯಕ್ಕೆ. ರಾಶಿ CEO ಅವರ ಕಚೇರಿಯಲ್ಲಿ ಕಂಡು ಬಂದಿತ್ತು. ಇದು ಹೊಸ ಮತದಾರರ ಸೇರ್ಪಡೆಗೆ ಇರುವ ನಿಯಮಗಳ ಸಂಪೂರ್ಣ ಉಲ್ಲಂಘನೆ ಆಗಿದೆ. ಈ ಹಿಂದೆ ಮಹಾರಾಷ್ಟ್ರದಲ್ಲಿ 5 ತಿಂಗಳಲ್ಲಿ 40 ಲಕ್ಷ ಮತದಾರರ ಸೇರ್ಪಡೆ ಮಾಡಿದ್ದಾರೆ. ಹರಿಯಾಣ ಮತ್ತು ದೆಹಲಿಯಲ್ಲೂ ಇಂತಹ ಭಾರೀ ಸಂಖ್ಯೆಯಲ್ಲಿ ನಕಲಿ ಮತದಾರರ ಸೇರ್ಪಡೆಗಳು ಆಗಿದೆ ಅಂತ ವರದಿಯಾಗಿದೆ. ಬಿಹಾರದಲ್ಲಿ ನಡೆದ SIRನ ಮೊದಲ ಸುತ್ತಿನಲ್ಲಿ ಆಯೋಗವು 65 ಲಕ್ಷ ಹೆಸರುಗಳನ್ನು ತೆಗೆದುಹಾಕಿತ್ತು. ಆದರೆ ಒಬ್ಬ ಮತದಾರನು ಕೂಡ ಹೊಸ ಮತದಾರನು ಸೇರಿಸಿರಲಿಲ್ಲ. ನಂತರ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅಂತವರು ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಎತ್ತಿದ ನಂತರ ಆಯೋಗವು ಬಿಹಾರದ ಪಟ್ಟಿಗೆ 21 ಲಕ್ಷ ಹೆಸರುಗಳನ್ನು ಸೇರಿಸಿತು. ನಿವ್ವಳ ಸಂಖ್ಯೆ 44 ಲಕ್ಷ ಮಾಡಿತು. ಇದರಲ್ಲಿ ಇನ್ನೊಂದು, ಒಟ್ಟಾರೆ ಇವರು ಮಾಡ್ತಾ ಇದ್ದಾರೆ, ನಿಜವಾದ ವೋಟರನ್ನು ತೆಗೆದುಹಾಕ್ತಾ ಇದ್ದಾರೆ, ನಕಲಿ ವೋಟರ್ಸನ್ನು ಹಾಕ್ತಾ ಇದ್ದಾರೆ. ಇದು ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು. ಬಿಹಾರದ ಅಂತಿಮ SIR ಮತದಾರರ ಪಟ್ಟಿಯಲ್ಲಿ ಕಂಡುಬಂದ ದೋಷಗಳ ಬಗ್ಗೆ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈ ಕೆಳಕಂಡ ಅಂಶಗಳನ್ನು ಸಲ್ಲಿಸಿದ್ರು. ಓದ್ತೀನಿ ನೋಡಿ. ಪಟ್ಟಿಯಲ್ಲಿ 5 ಲಕ್ಷ ಡೂಪ್ಲಿಕೇಟ್ ಇದು ಫೈನಲ್ SIR ಆದಮೇಲೆ ಫೈನಲ್ ಲಿಸ್ಟ್ ಅಂತ ಎಲೆಕ್ಷನ್ ಕಮಿಷನ್ ಏನು ಹೇಳ್ತು ಸುಪ್ರೀಂ ಕೋರ್ಟಲ್ಲಿ. ಆ ಪಟ್ಟಿಯಲ್ಲಿ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಹಾಗೂ ಇತರೆ ಜನ PIL ಹಾಕಿದ್ದವರು, ಅವರು ಆ ಪಟ್ಟಿಯಲ್ಲಿ 5 ಲಕ್ಷ ಡೂಪ್ಲಿಕೇಟ್ ಮತದಾರರಿದ್ದರು. ಮತ್ತು ಇದಕ್ಕೆ ಸಂಬಂಧಿಸಿದ ಅನೇಕ ಉದಾಹರಣೆಗಳನ್ನು ಸುಪ್ರೀಂ ಕೋರ್ಟ್ಗೆ ನೀಡಿದರು ಅವರು. ಇದಕ್ಕೆ ಉತ್ತರಿಸಿದ ಚುನಾವಣಾ ಆಯೋಗವು ನಮ್ಮ ಬಳಿ ನಕಲಿ ಹೆಸರುಗಳನ್ನು ಪತ್ತೆ ಹಚ್ಚಲು ಮತ್ತು ತೆಗೆದುಹಾಕೋದಕ್ಕೆ ಯಾವುದೇ ಡಿಡೂಪ್ಲಿಕೇಶನ್ ಸಾಫ್ಟ್ವೇರ್ ಇಲ್ಲ ಅಂತ. ಆಗ ಪ್ರೊಫೆಸರ್ ಯಾದವ್ ಅವರು ತಮ್ಮ ತಂಡವು ಡಿಡೂಪ್ಲಿಕೇಶನ್ ಸಾಫ್ಟ್ವೇರ್ ಬಳಸಿಯೇ ಈ 5 ಲಕ್ಷ ನಕಲಿ ಹೆಸರುಗಳನ್ನು ಪತ್ತೆ ಹಚ್ಚಿದೆ ಎಂದು ಕೋರ್ಟ್ಗೆ ತಿಳಿಸಿದರು. ಇದು ನಂಬಕ್ಕಾಗತ್ತೆ ನೋಡಿ. ಎಲೆಕ್ಷನ್ ಕಮಿಷನ್ ಶುದ್ಧೀಕರಣ ಮಾಡ್ತಾರಂತೆ, ಡಿಡೂಪ್ಲಿಕೇಶನ್ ಸಾಫ್ಟ್ವೇರ್ ಇಲ್ವಂತೆ. ಎಲ್ಲ ಥರ ಸಾಫ್ಟ್ವೇರ್ ಉಂಟು, ಈ EVM ಸಿಸ್ಟಮ್ ಉಂಟು, ಎಲ್ಲ IT ಸಿಸ್ಟಮ್ ಉಂಟು, ಇದಕ್ಕೆ ಡಿಡೂಪ್ಲಿಕೇಶನ್ ಮಾಡೋಕ್ಕಿಲ್ಲ. ತಲಾ ಒಂದು ಅಡ್ರೆಸ್ಸಲ್ಲಿ, ಒಂದು ಕುಟುಂಬದಲ್ಲಿ ತಲಾ 10ಕ್ಕಿಂತ ಹೆಚ್ಚು ಮತದಾರರನ್ನು ಹೊಂದಿರುವ 21 ಲಕ್ಷ ಮನೆಗಳಿದ್ದವು ಬಿಹಾರ ಫೈನಲ್ ಲಿಸ್ಟಲ್ಲಿ SIR ಆದಮೇಲೆ. ಚುನಾವಣಾ ನಿಯಮಗಳ ಪ್ರಕಾರ ಇಂತಹ ಮನೆಗಳಿಗೆ ಚುನಾವಣಾ ನೋಂದಣಾಧಿಕಾರಿ ಅಂದರೆ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತ ಹೇಳಿ, ಅವರು ಯಾವ ಮನೆಯಲ್ಲಿ 10ಕ್ಕಿಂತ ಹೆಚ್ಚು ಮತದಾರರು ಇರ್ತಾರೆ ಆ ಮನೆಗಳಿಗೆ ಅವ್ರು ಖುದ್ದಾಗಿ ಭೇಟಿ ನೀಡಿ ಮತದಾರರ ಸಿಂಧುತ್ವವನ್ನು ಪರಿಶೀಲಿಸಬೇಕು. ಆದರೆ ಈ ಬಗ್ಗೆ ಪರಿಶೀಲನೆ ಮಾಡಿದೆ ಎಂದು ತೋರಿಸೋದಕ್ಕೆ ಆಯೋಗದ ಕೈಲಿ ಸಾಧ್ಯ ಆಗಲಿಲ್ಲ. ಪ್ರೊಫೆಸರ್ ಯಾದವ್ ಅವರು ಒಂದೇ ಮನೆಗೆ 10ಕ್ಕಿಂತ ಹೆಚ್ಚು ಮತದಾರರ ಹೆಸರುಗಳಿದ್ದ 21 ಲಕ್ಷ ಕುಟುಂಬಗಳನ್ನು ಪಟ್ಟಿಯನ್ನು ಸಲ್ಲಿಸಿದರು ಸುಪ್ರೀಂ ಕೋರ್ಟ್ಗೆ.
ಪ್ರೊಫೆಸರ್ ಯಾದವ್ ಅವರು ತಲಾ 700ಕ್ಕೂ ಹೆಚ್ಚು ಮತದಾರರನ್ನು ಹೊಂದಿರುವ 10 ಮನೆಗಳ ಪಟ್ಟಿಯನ್ನು ನೀಡಿದರು. ಇದರಲ್ಲಿ ಒಂದು ಮನೆಯಲ್ಲಿ 801 ಮತದಾರರಿದ್ದರು ಎಲೆಕ್ಷನ್ ಕಮಿಷನ್ ಪಟ್ಟಿ ಪ್ರಕಾರ. ಬಿಹಾರಲ್ಲಿ ಫೈನಲ್ SIR ಆದಮೇಲೆ ಫೈನಲ್ ಪಟ್ಟಿ ಅಂತ ಏನು ಅವರು ತೋರಿಸಿದ್ರು ಅದ್ರ ಪ್ರಕಾರ. ಈ ಬಗ್ಗೆ ಚುನಾವಣಾ ಆಯೋಗದ ಬಳಿ ಯಾವುದೇ ಉತ್ತರವಿರಲಿಲ್ಲ ಮತ್ತು ಸರಿಪಡಿಸುವ ಆಸಕ್ತಿಯೂ ಇರಲಿಲ್ಲ. ಬಿಹಾರದ ಅಂತಿಮ ಮತದಾರ ಪಟ್ಟಿಯಲ್ಲಿ ಕೆಲವು ಮತದಾರ ಹೆಸರುಗಳು ಬಿಹಾರದಲ್ಲಿ ಕನ್ನಡ ಮತ್ತು ತಮಿಳು ಭಾಷೆಯಲ್ಲಿದ್ದು ಪ್ರಿಂಟ್ ಆಗಿತ್ತು ಅವರು ಎಲೆಕ್ಷನ್ ಕಮಿಷನ್ ಅವರ ಫೈನಲ್ ಮತದಾರರ ಪಟ್ಟಿಯಲ್ಲಿ. ಇದನ್ನು ಪ್ರೊಫೆಸರ್ ಯಾದವ್ ಅವರು ತೋರಿಸಿದಾಗಲೂ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಮೌನ, ಏನೂ ಉತ್ತರ ಇಲ್ಲ. ಅಂತಿಮ ಪಟ್ಟಿಯಲ್ಲಿ ಸುಮಾರು 50,000 ಹೆಸರುಗಳು ಈ ಥರ ಇದ್ವು: ಅ, ಇ, ಕ, XYZ, ಈ ಥರ ಏನೋ ಅರ್ಥವಾಗದ ಏನೋ ಬರೆದಿರೋದು. ಇಲ್ಲವೇ ಯಾವುದೇ ಹೆಸರಿಲ್ಲದೆ ಖಾಲಿ ಜಾಗಗಳಿದ್ವು. ಸುಮಾರು ಅಂಥವುಗಳಲ್ಲಿ ತಂದೆ ಹೆಸರು ಮುಂತಾದ ಯಾವುದೇ ವಿವರಗಳಿರಲಿಲ್ಲ. ಈ ಬಗ್ಗೆಯೂ ಆಯೋಗವು ಏನೂ ಹೇಳಲಿಲ್ಲ. ದುರದೃಷ್ಟವಶಾತ್ ಪ್ರೊಫೆಸರ್ ಯಾದವ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈ ಎಲ್ಲ ಅಂಶಗಳನ್ನು ಎತ್ತಿ ತೋರಿಸಿದ 1 ತಿಂಗಳ ನಂತರವೂ ಕೂಡ ಚುನಾವಣಾ ಆಯೋಗವು ಅದೇ ದೋಷಪೂರಿತ ಮತದಾರರ ಪಟ್ಟಿಯನ್ನು ಬಳಸಿಕೊಂಡು ಬಿಹಾರದಲ್ಲಿ ಚುನಾವಣೆ ನಡೆಸಿತು. ಇದರಿಂದ ಮತದಾರರ ಪಟ್ಟಿಯನ್ನು ಸ್ವಚ್ಛಗೊಳಿಸೋದು ಚುನಾವಣಾ ಆಯೋಗಕ್ಕೆ ಕಿಂಚಿತ್ತೂ ಆಸಕ್ತಿ ಇರಲಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ಈ SIR ಪ್ರಕರಣದ ವಿಚಾರಣೆಯನ್ನು ಇನ್ನೂ ನಡೆಸ್ತಾ ಇದೆ. ಇದು ಏನಪ್ಪ ಕೇಸ್ ಅಂದರೆ ಪ್ರಕರಣ, ಈ SIR ಅಸಂವೈಧಾನಿಕ ಅಂತ ಹೇಳಿ ಬಹಳ ಇದು ತಪ್ಪು ಇದು ಅಂತ ಹೇಳಿ ಅದು ವಿಚಾರಣೆ ನಡೆಸ್ತಾ ಇದೆ. ಈ ಮೇಲಿನ ಎಲ್ಲ ಮಾಹಿತಿ ನೀಡಿದರೂ ಕೂಡ ಬಿಹಾರದ SIRಗೆ ಸುಪ್ರೀಂ ಕೋರ್ಟ್ ತಡೆ ನೀಡಲಿಲ್ಲ. ಬಿಹಾರದ SIR ಬಿಡಿ, ಆ ಬಿಹಾರ ಆದಮೇಲೆ ಬೇರೆ ಎಷ್ಟೊಂದು ರಾಜ್ಯಗಳಲ್ಲಿ ಆಮೇಲೆ ಯೂನಿಯನ್ ಟೆರಿಟರೀಸಲ್ಲಿ ಈಗ SIR ನಡೆದಿದೆ, ಅದಕ್ಕೂ ತಡೆ ನೀಡಲಿಲ್ಲ. ಈಗಲೂ ಅದು ಇವರು ಕರ್ನಾಟಕದಲ್ಲಿ ಸೇರಿದಂತೆ ಎಲ್ಲ ಕಡೆ ಇನ್ನು ಸುಮಾರಷ್ಟು ಮಿಕ್ಕಿರೋ ರಾಜ್ಯಗಳಲ್ಲಿ ಮಾಡೋದಕ್ಕೆ ಈಗ ಹೊರಟಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು. ಈಗಲೂ ಸುಪ್ರೀಂ ಕೋರ್ಟ್ ತಡೆ ನೀಡಿಲ್ಲ. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ kannadaindians.com/SIR ಅಥವಾ ಡೆಮಾಕ್ರಸಿ ಇನ್ ಡೇಂಜರ್ -English ಅಥವಾ ಕನ್ನಡ.